ಆ ಮಾಯಮೃಗವನ್ನು ನಾನು ಸಂಹರಿಸಿದ ಕೂಡಲೇ ಅದು ಆ ಸೀತಾ ಆ ಲಕ್ಷ್ಮಣ ಎಂದು ಪ್ರಾರಂಭ ಮಾಡುತ್ತಾ ಪ್ರಾಣ ಬಿಟ್ಟಿತು. ಒಂದು ವೇಳೆ ಈ ಸಂಗತಿ ಏನಾದರೂ ಪರ್ಣಶಾಲೆಯಲ್ಲಿರುವ ಸೀತೆಗೆ ತಿಳಿದಿದ್ದರೆ ಏನು ಅನಾಹುತವಾಗುವುದೋ ಕಾಣದಲ್ಲ. ಲಕ್ಷ್ಮಣ, ನೀನು ಹೋರ್ಮನೆ ಹೇಗೆ ಬಂದೆ? ಏನೆಂದು ಹೇಳಲಿ ಅಣ್ಣ? ಈ ಕಾರ್ಯದಲ್ಲಿ ರಾಕ್ಷಸ ಅವಳಿಯು ಬಹಳವಾಗಿರುವು. ಸೀತೆಯ ಓರ್ವಳನ್ನು ಬಿಟ್ಟು ಹೇತಕ್ಕಾಗಿ ಬಂದೆ? ಏನೆಂದು ಹೇಳಲಿ ಅಣ್ಣ? ನಿಮ್ಮ ಆರ್ತ ಧ್ವನಿಯು ಕೇಳಿದೊಡನೆ ಮಾತೆಯವರು ನಿಮಗೇನು ತೊಂದರೆ ಆಗಿರಬಹುದೆಂದು ನನ್ನನ್ನು ಕಳಿಸಿದರು. ಅಲ್ಲದೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಅಣ್ಣ. ಆದ್ದರಿಂದ ನಾನು ಬರಬೇಕಾಯಿತು. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಡೆ, ಜಾಗ್ರತೆಯಾಗಿ ಪರ್ಣಕುಟೀರಕ್ಕೆ ಹೋಗಿ ನೋಡೋಣ. ಆಗಲಿ. ಮನೋಹರೇ, ಮಾತಾ ಎಲ್ಲಿರುವೆ? ಜಾನಕಿ, ಅಮ್ಮ, ವೈದೇಹಿ, ಲಕ್ಷ್ಮಣ, ಅಣ್ಣ, ಎಲ್ಲೂ ಸೀತೆಯ ಸುಳಿವೆ ಕಾಣುತ್ತಿಲ್ಲವಲ್ಲ. ಒಂದು ವೇಳೆ ಆ ಗೋದಾವರಿ ನದಿ ತೀರಕ್ಕೆ ಏನಾದರೂ ಹೋಗಿರಬಹುದೇನೋ ನೋಡಿಕೊಂಡು ಬಾ. ಆಗಲಿ ಅಣ್ಣ. ಮಾತೆ ಮಾತೆ ಸೀತೆ ಕಾಣದಾದೆಯ ಅಮ್ಮ, ಕಾಣದಾದೆಯ ಅಮ್ಮ, ಮಾತಾ ಧರಣಿ ಜಾತೆ ಮಾತೆ ಸೀತೆ ಕಾಣದಾದೆಯ ಅಮ್ಮ, ಕಾಣದಾದೆಯ ಅಮ್ಮ ನಿಮ್ಮ ವಿರಹವನ್ನು ಅಮ್ಮ ನಿಮ್ಮ ವಿರಹವನ್ನು ಸಹಿಸಬಲ್ಲದೆ ರಾಮಚಂದ್ರ, ಸಹಿಸಬಲ್ಲನೆ ರಾಮಚಂದ್ರ, ಸಹಿಸಬಲ್ಲನೆ ರಾಮಚಂದ್ರ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದೆಯ ಅಮ್ಮ, ಕಾಣದಾದೆಯ ಕಾಂಚನ ಮೃಗವ ಬಯಸಿದೆಯೇಕೆ? ಕಾಂಚನ ಮೃಗವ ಬಯಸಿದೆಯೇಕೆ? ಅಮ್ಮ, ಅಮ್ಮ, ಕಾಂಚನ ಮೃಗವ ಬಯಸಿದೆಯೇಕೆ? ಏನ ಪೇಳಲಿ ರಾಮಚಂದ್ರಗೆ? ಏನ ಪೇಳಲಿ ರಾಮಚಂದ್ರಗೆ? ಏನ ಪೇಳಲಿ ರಾಮಚಂದ್ರಗೆ? ಮತ್ತೇಗೆ ಮುಖವಾ ತೋ
ತೋರಿಸಲಿ. ಮತ್ತೇಗೆ ಮುಖವ ತೋರಿಸಲಿ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದೆಯ ಅಮ್ಮ. ಕಾಣದಾದೆಯ. ಎಲ್ಲಿ ಹುಡುಕಿದರೂ ಮಾತೆಯವರ ಸುಳಿವೇ ಸಿಗುತ್ತಿಲ್ಲ. ಈಗೇನು ಮಾಡುವುದಣ್ಣ? ಮೋಸವಾಯ್ತು ಲಕ್ಷ್ಮಣ, ಮೋಸವಾಯ್ತು. ಜಾನಕಿ ಆರಮಾದೊಳು ನಿನ್ನ ಆರಮಾದೊಳು ನಿನ್ನ ಆರು ಕದ್ವೈದರೋ ಜಾನಕಿ. ಆರಮಾದೊಳು ನಿನ್ನ ಆರು ಕದ್ವೈದರೋ ಆರಮಾದೊಳು ನಿನ್ನ ಆರು ಕದ್ವೈದರೋ. ಓ ಜಾನಕಿ, ಆರಮಾದೊಳು ನಿನ್ನ ಆರು ಕದ್ವೈದರೋ ಕ್ರೂರ ಮೃಗಂಗಳೇ ಚೀರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ. ಓ ಜಾನಕಿ, ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೋರೆದೇನ ಓ ಸೀತಾ. ಸೀತಾ ಆರಾಮಾದೊಳು ನಿನ್ನ ಆರು ಕದ್ವೈದರೋ ಆರಾಮಾದೊಳು ನಿನ್ನ ಆರು ಕದ್ವೈದರೋ ಕ್ರೂರ ಮೃಗಂಗಳೇ ಚೀರಿ ಬಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೋರೆದೇನ ಓ ಸೀತಾ. ಸೀತಾ ಜಾನಕಿ, ನಾನು ಎಷ್ಟು ವಿಧವಾಗಿ ಹೇಳಿದರು
ನನ್ನ ಮಾತನ್ನು ಕೇಳದೆ ಅರಣ್ಯಕ್ಕೆ ಬಂದು ನನಗೆ ಸಂತೋಷವನ್ನು ಕೊಡುತ್ತಿದ್ದ ನೀನು ಇವೆಲ್ಲವನ್ನು ಮರೆತು ಎಲ್ಲಿಗೆ ಹೋದೆ ಸೀತಾ? ಜಾನಕಿ, ನೀನಿಲ್ಲದೆ ನಾನು ಜೀವಿಸಲಾರೆ. ಅಯ್ಯೋ ಲಕ್ಷ್ಮಣ, ಅಣ್ಣ ನೋಡು, ನನ್ನ ಸೀತೆಯು ಧರಿಸಿದ ಆಭರಣಗಳು ಚೆಲ್ಲಪಿಲ್ಲಿಯಾಗಿ ಬಿದ್ದಿವೆ. ಯಾರೋ ಓರ್ವ ರಾಕ್ಷಸನೇ ನನ್ನ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಬಹುದು. ನಡೆ, ಮುಂದೆ ಹೋಗಿ ನೋಡೋಣ. ಲಕ್ಷ್ಮಣ, ಅಣ್ಣ ಇಲ್ಲಿ ಯಾವುದೋ ಒಂದು ಭೂತ ಬಿದ್ದಿರೋ ಅದನ್ನು ಸಂಹರಿಸಿ. ಅಣ್ಣ, ಆ ಭೂತವೇನಾದರೂ ಮಾತೆಯವರು ನುಂಗಿರಬಹುದೇ? ಅಪ್ಪಣೆಯನ್ನು ಕೊಡು, ಒಂದೇ ಬಾಣದಿಂದ ಅದನ್ನು ಸಂಹಾರ ಮಾಡಿಬಿಡುತ್ತೇನೆ. ಇಲ್ಲ ಇಲ್ಲ ಲಕ್ಷ್ಮಣ, ಅದು ರಾಮ ರಾಮ ಎಂದು ಪ್ರಾಲಾಪಿಸುತ್ತಿರಬೇಕು. ಬಳಿಕ ವಿಚಾರಿಸೋಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನಗೆ ಈ ರೀತಿ ಸಂಕಟ ಉಂಟಾಗಲು ಕಾರಣವೇನು? ಅಯ್ಯ, ನೀವು ಯಾರು? ಅಯ್ಯ, ನಿಜವಾದ ನಾನು ದಶರಥ ಚಕ್ರವರ್ತಿಯ ಪುತ್ರನಾದ ಶ್ರೀರಾಮಚಂದ್ರ. ಪಿತೃವಾಕ್ಯಕ್ಕೆ ಪರಿಪಾಲನೆಗಾಗಿ ಅರಣ್ಯವಾಸಿಗಳಾಗಿ ನಾವಿಲ್ಲದ ಸಮಯದಲ್ಲಿ ಯಾರೋ ನನ್ನ ಜಾನಕಿಯನ್ನು ಅಪಹರಿಸಿರಬಹುದು. ನೀನು ಯಾರು? ನಿನಗೆ ಈ ರೀತಿ ಸಂಕಟ ಉಂಟಾಗಲು ಕಾರಣವೇನಪ್ಪ? ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಹಾ, ಜಟಾಯು. ಹಾ, ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಪ್ರಭು ಹೇಳಪ್ಪ. ತಡೆದು ಯುದ್ಧವನ್ನು ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದರು. ರಾಮ ಪ್ರಭು, ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ಇದು ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಲಕ್ಷ್ಮಣ, ಅಣ್ಣ, ನನ್ನ ಸೀತೆಯನ್ನು ಕಾಪಾಡಲು ಬಂದ ಜಟಾಯುಗೂ ಮೋಸದಿಂದ ಆ ರಾವಣನ ಸಂಹಾರ ಮಾಡಿದ. ಈತನು ನಮ್ಮ ತಂದೆಯಷ್ಟೇ ಪೂಜ್ಯನಾದ್ದರಿಂದ ಈತನ ಅಂತ್ಯ ಸಂಸ್ಕಾರವನ್ನು ಮಾಡಿ ಸೀತೆಯನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ. ನಡೆ. ಆಗಲಿ ಅಣ್ಣ. ರೇ ಮಜ್ಜಾ ಶೋಭಮೋಕಿ ಸಖಿಯೇ ಜನಕಿ ತುಬ ಕಾ ಪ್ರೇಮಜ್ಜಾ जानकी सरसलीला चिगुरे श्रृंगार लरे सरसलीला चिगुरे श्रृंगार लगरे सरसलीला चिगुरे श्रृंगार लगरे
ಸರಸಲಿ ಲಾಚಿರುವೆ ಶೃಂಗಾರ ಲಗರೆ ಅನುಪಮ ಸೀತಾ 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 ಅನುಪಮಾ ನೀರೇ ವನರುಗಾಲೋ ಓತನೆ ಪ್ರೇಮ ಜಾಯೇ ಸೋಮ ಮೋಕಿಯೇ ಸಖಿಯೇ ಜಹನಗೆ ಸೋಬಾಗಾ ಮಜಾ ಆಯೇ ಕಂಡಿರೇ ತಾವರಯ್ಯೇ ಮತ ಕೋಗಿಲೆಯೇ ಪಲ್ಲವ ಆಧರಯ ಕಂಡಿರೇ ನನ್ನ ಸೀತೆಯ ಕಂಡಿರೇ ಸೀತಾ 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 ಅಯ್ಯೋ ಮನೋಹರಿ, ಆ ದುಷ್ಟ ರಾಕ್ಷಸನ ಕೈಗೆ ಸಿಕ್ಕದೆಷ್ಟು ಸಂಕಟ ಪಡುತ್ತಿರುವಿ ಏನೋ ಕಾಣೆ. ಅಯ್ಯೋ ಏನು ಮಾಡಿ. ಹಾ ಜಾನಕಿ ಅಣ್ಣ, ಬೇಗ ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಹಾಡಬಾರದೆ? ಅಯ್ಯೋ, ನನ್ನಲ್ಲಿ ನಿನಗೆ ಇಷ್ಟೊಂದು ನಿರ್ದಯವೇ? ಜಾನಕಿ, ಜಾನಕಿ, ನೀನಿಲ್ಲದೆ ನಾನು ಜೀವಿಸಲಾರೆ. 14 ವರ್ಷವು ಕಳೆದ ಮೇಲೆ ನಾವು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರ ನಿವಾಸಿಗಳು, ವಸಿಷ್ಠ ಮಹರ್ಷಿಗಳು, ಮಾತೆಯರು ರಾಮ ಸೀತೆಯಲ್ಲಿ, ಜನಕ ಸುದ್ದಿ ಎಲ್ಲಿ ಎಂದು ಕೇಳಿದರೆ ನಾನು ಏನು ಹೇಳಲಿ ಲಕ್ಷ್ಮಣ? ನಾನು ಹೇಳಲಿ? ಸಂತೈಸಿಕೊಳ್ಳಿ. ಈ ಅಪಮಾನವನ್ನು ನಾನು ಸಹಿಸಲಾರೆ ಅಣ್ಣ. ಅಲ್ಲಿ ಕಾಣುವ ಪರ್ವತದ ಮೇಲೆ ಬಿದ್ದು ಪ್ರಾಣಿ ತ್ಯಾಗ ಮಾಡಿಕೊಳ್ಳುವೆ ಅಣ್ಣ. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಕಬಂಧನ ದೇಹವನ್ನು ಪರ್ವತ ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಡನ್ ತಿಳಿ ಹೇಳಿ ಜಾಗ್ರತೆಯ ಕರೆದುಕೊಂಡು ಬಾ. ಬೇಗ ಹೊರಡು. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ. ಎಂತ ಅನಾಹುತವಾಗುತ್ತದೆ.
ಕಬಂದೆಂಬ ರಾಕ್ಷಸ. ನಾನೊಂದು ಕೈಯನ್ನು ಕತ್ತರಿಸುವೆನು, ನೀನೊಂದು ಕೈಯನ್ನು ಕತ್ತರಿಸು. ನಾವೀರುವರು ಸೇರಿ ಅದನ್ನ ಸೀಳಿ ಹಾಕೋಣ. ಕಬಂದನ ತಿಳಿಸಿದ ಈತನ ಯಾರಾಗಿರಬಹುದು? ಕಬಂದನು ವೃತ್ತಾಂತವನ್ನು ತಿಳಿಸಿದ ಈತನ ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನಗೊಂದು ರೀತಿ ಆನಂದ ಉಂಟಾಗಿರುವುದು. ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ನಂತರ ಮುಂದಕ್ಕೆ ಹೋಗೋಣ. ಆಗಲಿ. ಆಹಾ, ಇವರಿಂದ ಕಬಂದನ ಶಾಪವು ವಿಮೋಚನೆ ಆಯ್ತಿಂದ ಮೇಲೆ ಇವರು ಯಾರಾಗಿರಬಹುದು? ನಳಿನ ದಳದಂತೆ ಒಳವ ಕಂಗಳುಳ್ಳ, 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 ಭಾನುಚಂದ್ರರು ಬೆರಗುಗೊಳಿಸಿರುವ, ಭಾನುಚಂದ್ರರು ಬೆರಗುಗೊಳಿಸಿರು ವೀರಾದಿ ಧೀರರ, ವೀರಾದಿ ಧೀರರ, ವೀರಾದಿ ವೀರರ, ಧೀರಾದಿ ಧೀರ ಕಂಡು ಕಂಡು ನಾ ಬೆರಗುಗೊಂಡಿದೆ ನಾನು, ಕಂಡು ಕಂಡು ನಾ ಬೆರಗುಗೊಂಡಿದೆ ನಾ, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿಗಳ. ಇವರಾರಾಗಿರಬಹುದು? ಇವರಿಂದ ಕಬಂದನ ಶಾಪವು ವಿಮೋಚನೆ ಆಯ್ತಿಂದ ಮೇಲೆ ಇವರ ಯಾರೋ ಮಹಾನುಭಾವರೇ ಆಗಿರಬೇಕು. ಇರಲಿ, ಷೋಡಶೋಪ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲ ದಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವ ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿಲಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವರ್ಣನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ, ಈತನೇ ಹರನಾಗಿದ್ದೊಡೆ ರಜತಗಿರಿಯ ಮೇಲ್ ಕುಳಿತು ದರಿಯನ್ನುದ್ಧರಿಸಲು ಅವತರಿಸಿ ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪದ್ಮನಯನನು, ಪದ್ಮ ಸಂಭವನು, ಪದ್ಮಾಸನಾದ ಬ್ರಹ್ಮದೇವನೇ, ಕರದಿ ಕಂಠಾಣಿ ಪಿಡಿದಿಲ್ಲ, ತುಳಸಿ ಜಪಮಣೆ ಮಾಲೆ ಇಲ್ಲ, ಮೇಲ್ಸಿರವು ನಾಲ್ಕಿಲ್ಲ ಅಂದ ಮೇಲೆ ಈತನು ಸರಸಿಜೋದ್ಭವನಲ್ಲ. ಹಾಗಾದರೆ ಇವರಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನನಾದ ಶ್ರೀಮನ್ನಾರಾಯಣನೇ, ಈತನೇ ಆತನಾದೊಡೆ. ಕರದಿ ಶಂಖಚಕ್ರ ಗದಾ ಪದ್ಮಗಳಿಲ್ಲ,
ಕೋಟಿ ಸೂರ್ಯ ಸಮತೇಜವಾದ ಮಣಿಮುಗುಟ ರತ್ನಾಂಬರಣಗಳನ್ನು ಧರಿಸಿಲ್ಲ. ಫಣಿಕ್ಷಾಯಿ ಪ್ರಖ್ಯಾತವರದ ಈತನಲ್ಲ. ಹಾಗಾದರೆ ಇವರಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಖಾಮೃಗವನ್ನು ನೋಡಿದ್ಯಾ? ಈತನ ಕಿವಿಯಲ್ಲಿರುವ ಕುಂಡಲಗಳು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸಂತಸವ ತಾಳ್ದೆ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ ಆ ಆ ಆ ಎನ್ನಮ್ಮ ಮುನ್ನೊಂದ ನುಡಿಗೆ ಎನ್ನಮ್ಮ ಮುನ್ನೊಂದ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತಕ್ಕೆ ಆದುದಾನಂದ ಆನಂದ ಆನಂದ ಆ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಎನಗೆ ಒಲಿದು ಪ್ರತ್ಯಕ್ಷನಾದ ರಾಧಾ ನಾದ ಲಕ್ಷ್ಮಣ,
ಏನು ಆಶ್ಚರ್ಯ! ನನ್ನ ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿಯ ಹೇಳಿದ ಮಾತು ಈಗ ಸತ್ಯವಾಯಿತು. ಮಗು ಮಗು ಮಾರುತಿ, ಯಾರು ನಿನ್ನ ಕರ್ಣಕುಂಡಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರನ್ನು ಸೇರಿ ಧನ್ಯನಾಗು ಎಂದು ಹೇಳಿದ್ದಳು. ಅವರು ಇವರೇ ಆಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವ. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮದೇವನು ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವೋ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವೋ ರಾಮ ಲಕ್ಷ್ಮಣರೆಂದು ರಾಮ ಲಕ್ಷ್ಮಣರೆಂದು ಕರೆವರಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳೇಕೆ ಶಮದೊಳೀವ ನದಿ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವಂ ಅನುಭವಿಸೇ ಈರೇಳು ವರ್ಷ ವನವಾಸವಂ ಅನುಭವಿಸೇ ಈ ರೀತಿ ಇರಲೆಂದು ಜನಕನಾಗೆ ಹೋಪಿರೆಲ್ಲಿಗೆ ಮುಂದೆ ಹೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರ ಕೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೈದ ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೈದ ಪತವರಿಯದ ಈ ರೀತಿ ಹೋಗುತ್ತಿವೆ ಅನಿತಾದೊಡೆ
ಅನಿತಾ ಜೊಡೆ ಆಭರಣಗಳ ರವಿವು ನೋಡಿರಿ ಆರ್ತ ಧ್ವನಿಯಲೋರ್ವಳು ಎಸೆದಳಲ್ಲಿ ಆರ್ತ ಧ್ವನಿಯಳೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಅಕಟ ಅಕಟ ಕಟ ಕಂಡನೆ ಜಾನಕಿಯ ಆಭರಣಗಳ ಅಕಟ ಕಟ ಕಂಡನೆ ಸೀತೆಯ ಆಭರಣಗಳ ಆಕಾರವೇ ಕಣ್ಣ ಮುಂದೆ ಬಂದಂತ ನಿಂದು ಸೀತೆಯ ಆಕಾರವೇ ಕಣ್ಣ ಮುಂದೆ ಬಂದಂತೆ ನಿಂದು ಯಾರಾದುಡೆ 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 ನೀ ನಮ್ಮ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನು ಪರಮ ಭಕ್ತ ನೀನು ಶ್ರೀರಾಮದೂತ ಶ್ರೀರಾಮದೂತ ಹನುಮಂತ ನಾನು 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 ರಾಘವ ದಾಶರಥಿ ಅಯ್ಯ ಅಯ್ಯ ನಿನ್ನ ಭಕ್ತಿ ವಿಶ್ವಾಸಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನೀನು ಯಾರು? ನಿನ್ನ ವೃತ್ತಾಂತವೇನು? ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತಾಸ್ತ್ರದಿಂದ ಹೋಗಬಾರದೆಂಬುದು ಶ್ರುತಿಸಮ್ಮತ. ಆದ್ದರಿಂದ ಇಲ್ಲಿಯೇ ಬರಬಹುದಾದ ಫಲಪುಷ್ಪಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಸುವೆ ಪೊರೆ ದೀನ ದಯ ಶ್ರೀನಿಕೇತನ ವಲಯ ಮಾಂ ಶ್ರೀನಿಕೇತನ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡು ಮಾನ್ಯನೆ ಶ್ರೀನಿಕೇತನ ಪಾಲಯ ಮಾ ಶ್ರೀನಿಕೇತನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ
ರಾಘವ, ದಾಶರಥಿ, ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವದೇವ, ಬ್ರಹ್ಮಚರ್ಯ ಆಶ್ರಮದಲ್ಲಿ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳು. ಅಯ್ಯ, ಈತನ ಭಕ್ತಿ ವಿಶ್ವಾಸಗಳನ್ನು ನೋಡಿ ಈತನು ಯಾರಾಗಿರ್ಬೋದು? ಅಯ್ಯ, ನಿನ್ನ ವೃತ್ತಾಂತವನ್ನು ತಿಳಿಸಿವೆ. ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವುದು. ಇಲ್ಲಿ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಬಂದರೆ ನಿಮಗೂ ಆತನಿಗೂ ಸಖ್ಯ ಮಾಡಿಸುವೆನು. ಅಯ್ಯ ಮಾರುತಿ, ನಾವು ಮಾರ್ಗಾಯದಿಂದ ಬಹಳ ಬಳಲಿ ಬಂದಿರಬೇಕು. ನೀನೇ ಹೋಗಿ ನಿನ್ನ ಒಡೆಯನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಗ್ನಿ ಮಹದಾಗ್ನಿ. ಒಡೆಯ ಸುಗ್ರೀವರಾಜ, ಮಾರುತಿ, ಬೇಗ ಬಾ ಬೇಗ ಬಾ. ಇಲ್ಲಿ ಯಾರೋ ಮಹಾನುಭಾವರು ಬಂದಿರುವರು. ತಾವು ಅವರು ಎಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನು ಬಿನ್ನವಿಸಿಕೊಳ್ಳಿ. ನಮ್ಮ ವಂಶವೇ ಪಾವನವಾಗುವುದು. ಬೇಗ ಬನ್ನಿ ಬೇಗ ಬನ್ನಿ. ಬಂದೆ ಬಂದೆ. ರಾಮ ನಿನ್ನಯ ದರುಶನ ಅದಿಂದಿಗೆ, ರಾಮ ನಿನ್ನಯ ದರುಶನ ಅದಿಂದಿಗೆ, ರಾಮ ನಿನ್ನಯ ದರುಶನ ಪ್ರೇಮ ನಿನ್ನಯ ಸೇವೆಯು ಅದಿಂದಿಗೆ, ಪ್ರೇಮ ನಿನ್ನಯ ಸೇವೆಯು ಅದಿಂದಿಗೆ, ರಾಮ ನಿನ್ನಯ ದರುಶನ ಅದಿಂದಿಗೆ, ರಾಮ ನಿನ್ನಯ ದರುಶನ. ಪ್ರಭು ರಾಮಚಂದ್ರ, ಸ್ವಾಮಿ ದೀನನ ಮೊರೆ ಆಲಿಸ ಬಂದು, ಸ್ವಾಮಿ ದೀನನ ಮೊರೆ ಆಲಿಸ ಬಂದು, ಮೊರೆ ಆಲಿಸ ಬಂದು, ಮೊರೆ ಆಲಿಸ ಬಂದು, ಮೊರೆಗಾಲಿಸ ಬಂದು, ಮೊರೆ ಆಲಿಸ ಬಂದು, ಪ್ರೇಮದಿ ಅನುಸರಿಸೋ ಆಪತ್ ಬಂದು, ಪ್ರೇಮದಿ ಅನುಸರಿಸೋ ಆಪತ್ ಬಂದು, ರಾಮ ನಿನ್ನಯ ದರುಶನ ಅದಿಂದಿಗೆ, ರಾಮ ನಿನ್ನಯ ದರುಶನ, ನಿನ್ನಯ ದರುಶನ, ನಿನ್ನಯ ದರುಶನ. ಪ್ರಭು ರಾಮಚಂದ್ರ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಪಟ್ಟಣವನ್ನು ಬಿಟ್ಟು ಇಲ್ಲಿ ನೀನು ವಾಸ ಮಾಡಿಕೊಂಡಿರಲು ಕಾರಣವೇನು? ಪ್ರಭು ಶ್ರೀರಾಮಚಂದ್ರ, ಕಿಷ್ಕಿಂಧಾಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು. ಪ್ರಭು, ಆ ರಾಕ್ಷಸ ನಮ್ಮ ಅಗ್ರಜನಾದರೂ ಆ ರಾಕ್ಷಸನ ಮೇಲೆ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದೆ ಸರಿಯಲು ನಮ್ಮ ಅಗ್ರಜನು ಅವನನ್ನೇ ಹಿಂಬಾಲಿಸಿದನು. ನಾನು ಸಹ ಅವರನ್ನೇ ಹಿಂಬಾಲಿಸಿ ಹೊರಟೆನು. ಆ ರಾಕ್ಷಸನು ಒಂದು ಗುಹೆಯನ್ನು ಪ್ರವೇಶ ಮಾಡಿದನು. ಗುಹದ್ವಾರದಲ್ಲಿ ನನ್ನನ್ನು ಕಾವಲಿರಿಸಿ ಒಳ ಹೋದವರು ವರ್ಷಾ ಕಾಲವಾದರೂ ಹಿಂತಿರುಗಿ ಬರಲಿಲ್ಲ. ಪ್ರಭು, ವರ್ಷಾ ನಂತರ ಗುಹದ್ವಾರದಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ಕಂಡು ಭಯಗೊಂಡ ನಾನು ನಮ್ಮ ಅಗ್ರಜನೇ ಮೃತಪಟ್ಟಿರುವನೆಂದು ತಿಳಿದು ದೊಡ್ಡದಾದ ಬಂಡೆಯಿಂದ ಗುಹದ್ವಾರವನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದೆನು. ಪ್ರಭು, ನಮ್ಮ ಅಗ್ರಜನು ಆ ರಾಕ್ಷಸನನ್ನು ಸಂಹರಿಸಿ ಗುಹದ್ವಾರದಲ್ಲಿ ಬಂದು ನೋಡಲು ನಾನಿಲ್ಲದಿರುವುದನ್ನು ಕಂಡು ನನ್ನ ತಮ್ಮ ನನ್ನ ಸಾವನ್ನೇ ಬಯಸಿದ್ದಾನೆಂದು ತಿಳಿದು ನನ್ನನ್ನು ಸಂಹರಿಸಲು ಮುಂದಾದನು. ಪ್ರಭು, ಆಗ ಆತನ ತಪ್ಪಿಸಿಕೊಂಡು ಇಡೀ ಭೂಮಂಡಲವನ್ನೇ ಸುತ್ತಿದೆನು. ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಕೊನೆಗೆ ಈ ಋಷ್ಯಮುಖ ಪರ್ವತದಲ್ಲಿ ಹೆಸರುವೆನು. ಪ್ರಭು,
ಆ ಪ್ರಭು, ಆದರೆ ನಮ್ಮ ಅಗ್ರಜ ಇಲ್ಲಿಗೆ ಮಾತ್ರ ಬರಲಾರ. ಏಕೆ? ಏಕೆಂದರೆ ಆ ರಾಕ್ಷಸನನ್ನು ಸಮರಿಸಿ ಅವನ ಕಳೆಬರವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸವಿದ್ದ ಮತಂಗ ಮಹರ್ಷಿಗಳ ಆಶ್ರಮದಲ್ಲಿ ಬಿದ್ದವು. ಮಹರ್ಷಿಗಳು ಕುಪಿತರಾಗಿ, ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿರುವರು ಅವರು ಇಲ್ಲಿಗೆ ಬಂದಾಗ ಅವರ ಶಿರಸ್ಸು ಸಹಸ್ರ ಓಡಾಗಲೆಂದು ಶಾಪವಿತ್ತರು ಪ್ರಭು. ಆದ್ದರಿಂದ ಅವನು ಇಲ್ಲಿಗೆ ಬರಲಾರ. ಪ್ರಭು ಲಕ್ಷ್ಮಣ, ಅದು ಅಲ್ಲದೆ ಅವನು ಸಾಮಾನ್ಯನಲ್ಲ ಪ್ರಭು. ನನ್ನ ಹೆಂಡತಿಯನ್ನು ಅಪಹರಿಸಿರುವುದು. ಪ್ರಭು, ಅದು ಅಲ್ಲದೆ ಅವನು ನನ್ನ ಪತ್ನಿಯಾದ ರುಮೆಯನ್ನು ಸಹ ಅಪಹರಿಸಿದರು ಪ್ರಭು, ಅಪಹರಿಸಿರುವನು. ಲಕ್ಷ್ಮಣ ಅಣ್ಣ, ನೋಡಿದೀಯ ವಾಲಿಯು ಎಂತ ಭ್ರಾತೃದ್ರೋಹಿ. ಸುಗ್ರೀವರಾಜ, ನೀನು ಹೆದರಬೇಡ. ಆ ವಾಲಿಯನ್ನು ಕೊಂದು ನಿನಗೆ ಪಟ್ಟಾಭಿಷೇಕ ಮಾಡಿಸುವೆನು. ನೀನು ಹೆದರಬೇಡ. ಆ ವಾಲಿಯನ್ನು ಕರೆದು ಯುದ್ಧವನ್ನು ಮಾಡು. ಪ್ರಭು, ಅವನನ್ನು ಸಾಮಾನ್ಯ ತಿಳಿಯಬೇಡ. ಏಕೆ? ಅದು ಅಲ್ಲಿ ಕಾಣುವ ಸಪ್ತ ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದಲೇ ಅವನ ಮರಣವೆಂದು ಮಹರ್ಷಿಗಳು ಶಾಪವಿತ್ತಿರುವರು ಪ್ರಭು. ಇದನ್ನು ತಾವು ಪರೀಕ್ಷೆ ಎಂದು ಭಾವಿಸಬಾರದು. ಪರೀಕ್ಷಿಸದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಕುಂದುಕಬೇನು. ಆ ಸಪ್ತ ತಾಳ ವೃಕ್ಷಗಳನ್ನು ಒಂದೇ ಬಾಣದಿಂದ ಛೇದಿಸುವೆನು. ಸುಗ್ರೀವರಾಜ, ಹೀಗೆಲ್ಲಾದರೂ ನಿನ್ನ ಸಂಶಯವು ನಿವಾರಣೆಯಾಯಿತೆ? ನಿವಾರಣೆವಾಯಿತು ಪ್ರಭು. ಹಾಗಾದರೆ ಆ ವಾಲಿಯನ್ನು ಕರೆದು ಯುದ್ಧವನ್ನು ಮಾಡು. ಕರೆಯಲಿ ಪ್ರಭು. ಖಂಡಿತವಾಗಿ. ಮಾರುತಿ, ನೀನು ಇಲ್ಲಿರುವೆ ತಾನೆ? ಇಲ್ಲೇ ಇರುವೆನು. ಇಲ್ಲಿ ಹೋಗಬಾರದು? ಇಲ್ಲಿಯೂ ಹೋಗುವುದಿಲ್ಲ. ಎಲ್ಲವೋ ಹೇಳಿಯಾದ ವಾಲಿ, ಜೀವನದಂತೆ ಈ ದಿನ ಎಲ್ಲಿ ಅಡಗಿಕೊಳ್ಳುತ್ತಿರುವೆಯೋ? ಧೈರ್ಯವಿದ್ದರೆ ಬಾರು, ಈ ನನ್ನೊಡನೆ ಯುದ್ಧ ಮಾಡು. ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಚೋದಿಸಿರುವವನಾರೋ? ಓಹೋ, ಸಹೋದರ ಸುಗ್ರೀವ. ಹೌದು, ನನ್ನಿಂದ ತಲೆಮರೆಸಿಕೊಂಡಿದ್ದ ನೀನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯಾ? ಯಾವ ಯುದ್ಧವನ್ನು ಮಾಡುವೆ? ಯುದ್ಧಗಳಲ್ಲಿ ಶ್ರೇಷ್ಠವಾದ ಯುದ್ಧ ಗದಾ ಯುದ್ಧ. ಸಿದ್ಧನಾಗೋ, ಪ್ರಾರಂಭಿಸು. ಸಹೋದರನೆಂಬ ಅಭಿಮಾನದಿಂದ ಉಳಿಸಿರುವೆ. ಎಲ್ಲಿಯಾದ್ರೂ ಬದುಕಿಕೋ. ಆಂಜನೇಯ, ಹೊಡಿಯಾ ಹೊಡಿಯಾ, ಅಯ್ಯೋ ಹೊಡಿಯಾ, ಪೆಟ್ಟಾಯಿತೆ. ಅಯ್ಯೋ ಹೇಳಿಬಿಡು. ಹೊಡಿಯಾ,
ಇದರಲ್ಲೇನೋ ವಿಷಯವೂ ಹೊಡಗಿರಲೇಬೇಕು. ಪ್ರಭು ಪ್ರಭು ಶ್ರೀರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಇವರಿಬ್ಬರ ರೂಪ ಒಂದೇ ಆದ್ದರಿಂದ ನಾನು ಬಾಣ ಪ್ರಯೋಗ ಮಾಡಿದರೆ ಸುಗ್ರೀವನಿಗೆ ತೊಂದರೆ ಆಗಬಹುದು ಎಂದು ತಿಳಿದು ತಟಸ್ಥನಾದೆ. ಲಕ್ಷ್ಮಣ, ಅಣ್ಣ, ಈ ಸಾರಿ ಸುಗ್ರೀವನ ಕೊರಳಿಗೆ ಪುಷ್ಪಮಾಲಿಕೆಯನ್ನು ಹಾಕು. ತಿಳಿಸಿದ ಮಾತ್ರದಿಂದಲೇ ನನ್ನ ದೇಹದ ಜೀವಚೈತನ್ಯ ಹೆಚ್ಚಾಗುತ್ತಿರುವುದು. ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಈಗ ಕರೀರಿ ಒಡೆಯ ವಾಲಿಯನ್ನು. ಕರೆಯಲೇ? ಕರೀರಿ ಒಡೆಯ. ಸುಗ್ರೀವರಾಜ, ಇಷ್ಟು ಹೆದರಬೇಡ, ಕರೆ. ತಿಂದು ಸಾಕಾಗಿರುವೆನು. ಎಲ್ಲೂ ಹೋಗಬಾರದು. ಒಡೆಯ, ಭಯಪಡಬೇಡಿರಿ, ಕರೀರಿ ಅವನು. ಗದೆಯನ್ನು ತೆಗೆದುಕೊಂಡು ಹೋಗಿ. ಇದೀಗ ತನ್ನನ್ನು ಯುದ್ಧ ಮಾಡಿ ಗೆದ್ದೆನೆಂದು ಹಿರಿಯರಿ ಗೊತ್ತಿರುವೆಯ. ಈಗ ಬಾರೋ, ಯುದ್ಧ ಮಾಡು. ಬಾರೋ ಬಾರೋ. ಇದೀಗ ನಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನೆಂದರೆ ಇವನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮನಾಲೆ ಕಳಿಸಿ ನಂತರ ಅವರನ್ನು ವಿಚಾರಿಸುವನು. ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೆಯೇನೋ? ಮೊದಲು ನನ್ನನ್ನು ಗೆಲ್ಲು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಹಾಗಾದರೆ ಸಿದ್ಧನಾಗು. ಯಾವ ಯುದ್ಧ? ಮಲ್ಲ ಯುದ್ಧ.
ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತು ಸಹೋದರ? ನೀನು ಈ ರೀತಿ ಮೋಸ ಯುದ್ಧವನ್ನು ಮಾಡ್ತೇನೆ. ಮರೆಯಲ್ಲಿ ನಿಂತ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರ ನೀವು ನಿಜವಾಗಿಯೂ ವೀರರಾಗಿದ್ದರೆ, ಶೂರರಾಗಿದ್ದರೆ. ಅಯ್ಯ ವಾಲಿಯೇ, ನಾನೇ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಪುತ್ರನಾದ ಶ್ರೀರಾಮಚಂದ್ರ. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಿಯಾಗಿರುವ ನಾವು ಭ್ರಾತೃದ್ರೋಹಿಯಾದ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಬೇಕಾಯಿತು. ಏಕೆ? ಯಾರು? ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ. ಹೌದು. ನಾನು ನಿನಗೆ ಮಾಡಿದ ಅಪರಾಧವಾದರೆ ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬೆನ್ನ ಹಿಂದಿನಿಂದ ಬಾಣ ಪ್ರಯೋಗ ಮಾಡ ನಾನು ನಿನಗೆ ಮಾಡಿದ ಅಪರಾಧವಾದುವೇನು? ಏಕೆಂದರೆ ನಿನ್ನ ತಮ್ಮನ ಹೆಂಡತಿಯನ್ನು ನೀನು ಅಪಚಾರ ಮಾಡಿದ್ದರಿಂದ ನಿನ್ನನ್ನು ಸಂಹರಿಸಬೇಕಾಯಿತು. ನಿನಗೆ ಬದುಕುವ ಇಚ್ಛೆ ಇದ್ದರೆ ಹೇಳು, ಈಗಲೂ ಸಹ ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವುದು. ಆತನ ಪತ್ನಿಯನ್ನು ಸಂರಕ್ಷಿಸಿರುವನೇ ಹೊರತು ಅಪಚರಿಸಲಿಲ್ಲ, ಅಪಹರಿಸಲಿಲ್ಲ. ಆದರೂ ಈ ರೀತಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡೋ ಕಾರಣವೇನು? ಈತನ ಸಖ್ಯ ಬಯಸಿದ್ದಾದರೂ ಹೇಗೆ? ಅಯ್ಯ, ನಿನ್ನ ಅಭಿಲಾಷೆಯನ್ನು ಈಡೇರಿಸುವೆನು. ಏನು ತಿಳಿಸು. ಏನು? ಮಹಾದೇವರನ್ನು ದುರುಳಾದ ರಾವಣನ ವಿಚಾರವನ್ನು ತಿಳಿಸಿದ್ದರೆ ಅವನನ್ನು ಇಂಗಟ್ಟು ಮುಂಗಟ್ಟು ತಂದು ನಿನ್ನ ಪಾದದ ಮೇಲೆ ಕೆಡುತ್ತಿದ್ದಲ್ಲ ಆ ಪ್ರಭು. ಹೋಗಲಿ ಬಿಡು ಸಹೋದರ ಸುಗ್ರೀವ. ನನಗೆ ನನ್ನ ತಪ್ಪಿನ ಅರಿವಾಗಿರುವುದು. ನಾನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಿ ರಾಮಚಂದ್ರ, ನಿನ್ನಲ್ಲಿ ನನ್ನದೊಂದು ನಿಬಂಧನೆ. ನನ್ನ ಪತ್ನಿಯನ್ನು ನನ್ನ ಕುಮಾರನ ಕಾಪಾಡುವ ಭಾರ ನಿನ್ನದಾಗಿರುವುದು. ಆಗಬಹುದು ಸಹೋದರ. ಅಗ್ರಜ, ಈ ನನ್ನ ಕೊಳ್ಳಲ್ಲಿ ಇಂದ್ರದ ತಾರವನ್ನು ನೀನು ತೆರೆದಿರಿಸ್ಕೊ. ಇಲ್ಲವಾದರೆ ನನ್ನ ಪ್ರಾಣ ಪಕ್ಷಿ ಹೋಗುದು. ಹಾಗೆ ಆಗಲಿ ಅಗ್ರಜ. ಶ್ರೀರಾಮಚಂದ್ರನಿಗೆ ಸೀತಾ ಅನ್ವೇಷಣಾ ಕಾರ್ಯದಲ್ಲಿ ಸಹಾಯಕನಾಗು. ಹಾಗೆ ಆಗಲಿ ಅಗ್ರಜ, ಹಾಗೆ ಆಗಲಿ. ರಾಮಚಂದ್ರ, ಹೀಗೆ ಬಾ. ಇದು ನನ್ನ ಪತ್ನಿಯನ್ನು ನನ್ನ ಕುಮಾರನ ಅಂಗದನ್ನು ಕಾಪಾಡುವವರು ನಿಮ್ಮ ಭಾರವು ನಿಮ್ಮದಾಗಿರುವುದು. ನಾನು ಹಾಗೆ ಆಗಲಿ. ಅಗ್ರಜ, ಅಗ್ರಜ. ಜನಕ, ಜನಕ, ನಮ್ಮನ್ನು ತೊರೆದು ಪರಲೋಕವಾಸಿಯಾದೆಯ ತಂದೆ ರಾಮಚಂದ್ರ. ಅಯ್ಯ ಅಂಗದ ಕುಮಾರ, ನನ್ನ ತಂದೆ ಮಾಡಿದ ಅಪರಾಧವೇನು? ನಮ್ಮನ್ನು ಕಾಪಾಡುವರು ಯಾರು ಪ್ರಭು? ನಿಮ್ಮ ತಂದೆಯು ಭ್ರಾತೃದ್ರೋಹಿ ಆಗಿದ್ದರಿಂದ ನಿಮ್ಮ ತಂದೆಯನ್ನು ಶಿಕ್ಷಿಸಬೇಕಾಯಿತು. ನೀನು ಹೆದರಬೇಡ, ನಿನ್ನನ್ನು ಕಾಪಾಡುವ ಹೊಣೆ ನನ್ನದು. ಅಯ್ಯ ಲಕ್ಷ್ಮಣ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನು ಹೋಗಿ ಅಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ, ಅಂಗದ ಸುಗ್ರೀವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ಚಿಕ್ಕಪ್ಪ ನಂತರ ಆಗಲಿ.